ಸರ್ ಅವನು ನಮ್ಮ ಅಕ್ಕನ ಮಗ, ನನ್ನ ಮಗ ಪವನ್ ಕುಮಾರ್ ಅಂತ. ಸೊ ದೊಡ್ಡಬಳ್ಳಾಪುರದಲ್ಲೇ ಕೆಲಸ, ಇಲ್ಲಿ ಏನೋ ಕಂಪ್ನಿ ಕೆಲಸಕ್ಕೆ ಹೋಗಿದ್ದ, ಡೈವರ್ ಅವನು. ಸೊ ಅಕ್ಕ ಬಂದು ಇಲ್ಲೇ ಕಾಲೇಜಲ್ಲಿ, ಜಲಪ ಕಾಲೇಜಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಸೊ ಅವ್ರನ್ನ ರಾತ್ರಿ 9 ಗಂಟೆಯಲ್ಲಿ ಫೋನ್ ಮಾಡಿ 8 ಗಂಟೆಗೆ ಏನೋ ಕರೆದವ್ರಂತೆ ಬನ್ನಿ ಅಂತ. ಯಾರೋ ಬೇಕು ಅಂತ ಫೋನ್ ಮಾಡಿ ಕರೆಸ್ಕೊಂಡು ಈ ಥರ ಕೆಲಸ, ಅವನು ಹೋಟ್ಲಲ್ಲಿ ಊಟ ಮಾಡಿ ಬರ್ತಾ ಇದ್ದಾಗ ಕಾರಲ್ಲಿ ಬಂದಿದ್ದಾರೆ. ಸೊ ಕಾರಲ್ಲಿ ಬಂದು ಅವ್ನು ಟ್ರೇಸ್ ಮಾಡಿ ಸ್ವಲ್ಪ ಅಡ್ಡ ಹಾಕಿದ್ದಾರೆ. ಅವನು ಯಾರು ಗುದ್ದಿದ್ದು ಅಂತ ಏನಕ್ಕೋ ಇಳ್ದಿದ್ದ ತಕ್ಷಣ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಫುಲ್ಲು ಅಂದರೆ ಎದೆ ಭಾಗ ಫುಲ್, ಕೈಗಳೆಲ್ಲ ಬೆರಳೆಲ್ಲ ಕಟ್ಟಾಗ್ಬಿಟ್ಟವೆ. ಆ ಥರ ಒಂದೇ ಸಮಯ 5-6 ಜನ ಮಚ್ಚುಗಳಲ್ಲಿ ತೊಗೊಂಡು ಹೊಡೆದಾಕ್ಬಿಟ್ಟವ್ರೆ. ಸರ್ ಇಲ್ಲೇ ಪೊಲೀಸ್ ಸ್ಟೇಷನ್ ಮುಂದೆನೇ ಆಗಿದೆ. ಆದರೆ ಇಲ್ಲಿವರೆಗೂ ಇಲ್ಲಿ ಜನ ರಾತ್ರಿ 9 ಗಂಟೆಯಲ್ಲಿ ಇದ್ದೇ ಪೊಲೀಸ್ ಸ್ಟೇಷನ್ ಮುಂದೆ ನಡೆದೈತೆ ಅಂದರೆ ಏನಿದೆ? ಈ ಪೊಲೀಸವ್ರು ನೋಡಲಿಲ್ವಾ? ಏನು ಇಲ್ಲೇ ನಡೀದಿದೆ ಅಂದಮೇಲೆ ಜನ ಇಲ್ವಾ? ಪೊಲೀಸವ್ರು ಇಲ್ವಾ? ಏನೊಂದು ಅಲ್ಲಿ ಹೋಗೇ ಇಲ್ಲ. ಜನಗಳು ಬಂದು ಆಮೇಲೆ ಆಸ್ಪತ್ರೆಗೆ, ಅವನು ಅಲ್ಲೇ ಜೀವನ ಹೋಗ್ಬಿಟ್ಟಿದೆ. ಅಲ್ಲಿ ಸ್ಟೇಷನ್ ಮುಂದೆನೇ ಹಿಂಗಾಗ್ತಿದೆ ಅಂದರೆ ಜನಗಳ ರಕ್ಷಣೆ ಎಲ್ಲಿದೆ ಸರ್? ಇವ್ರು ಆಟೋದಲ್ಲಿ ಸರ್, ಆಟೋ ಇಲ್ಲೇ ಇದೆ, ಆಟೋದಲ್ಲಿ ಹೋಗ್ತಾ ಇದ್ರೆ ಕಾರಲ್ಲಿ ಬಂದಿರೋದು. ಅವ್ನಿಗೆ ಗೊತ್ತಿಲ್ಲ, ಏನೋ ನಿಲ್ಸಿದ್ದಾನೆ. ಅವ್ರು ಅಡ್ಡ ಹಾಕಿದ ತಕ್ಷಣ, ನಿಲ್ಸಿದ ತಕ್ಷಣ, ಅವ್ನು ಇಳ್ದಿದ ತಕ್ಷಣ ಮಚ್ಚು, ಲಾಂಗು ಮಚ್ಚು ಎಲ್ಲ ತೊಗೊಂಬಂದಿದ್ದಾರೆ. ಫಸ್ಟೇ ಅವರು ಬೇಕು ಅಂತಾನೆ ಬಂದಿರೋದು, ಅವನು ಸಾಯ್ಸಕ್ಕಂತಾನೆ ಬಂದಿದ್ದಾರೆ. ನಿಮಗೆ ಯಾರ ಮೇಲೆ ಅವರು ಅನುಮಾನ ಇದೆ? ಹಾಂ, ಒಬ್ಬ ಹುಡುಗಿ ಮೇಲೆ ಅನುಮಾನ ಇದೆ ಸರ್ ನಮಗೆ. ಹುಡುಗಿನ ಲವ್ ಮಾಡಿದ್ರು, ಸ್ವಲ್ಪ ಗಲಾಟೆನೂ ಆಗಿತ್ತು. ನಾವು ಬೇಡ ಅಮ್ಮ ಅದೆಲ್ಲ ಅಂತ ಹೇಳಿದ್ವಿ, ಆಯಿತು ಅಂತ. ಹುಡುಗಿ ದೂರ ಇದ್ಲಂತೆ. ಬಟ್ ಆದರೂ ಜನಗಳೇ ಹೇಳ್ತಾ ಇರೋದು ಮತ್ತೆ ಅವ್ರ ಫ್ರೆಂಡ್ಸು ಇಲ್ಲ ಹುಡುಗಿ ಜೊತೆ ಮತ್ತೆ ಮಾತಾಡ್ತಿದ್ರು, ಅವರಿಬ್ಬರು ಓಡಾಡಿರೋದು ಮತ್ತೆ ನಾವು ನೋಡಿದ್ದೀವಿ ಅಂತಿದ್ದಾರೆ. ಆ ಹುಡುಗಿನೂ ಕರೆಸಿದ್ದಾರೆ ಪೊಲೀಸವರು. ಸೊ ಇನ್ನು ನಮಗೇನು ಡೀಟೇಲ್ ಹೇಳ್ತಾ ಇಲ್ಲ ಸರ್ ಪೊಲೀಸವರು. ನಾವಂತೂ ನಮಗೆ ನ್ಯಾಯ ಸಿಕ್ಕೋವರೆಗೂ ನಾವು ಇಲ್ಲಿಂದ ಹೋಗಲ್ಲ. ನಮ್ಗೆ ಒಬ್ಬನೇ ಮಗ, ಇನ್ನೊಬ್ಬ ಸೊ ಅವನು ನಿಂಗೆ ನೀರಲ್ಲಿ ಆಟ ಆಡೋಕ್ಕೆ ಹೋದಾಗ ತೀರ್ಕೊಂಡ ದೊಡ್ಡವನು. ಅವನು ಸೆಕೆಂಡ್ PUC ಓದಿದ್ಮೇಲೆ ಭಾವ ಇಲ್ಲ, ಇವನೊಬ್ಬನೇ. ನಮ್ಮ ಅಕ್ಕ ಅವ್ರು ಬದುಕ್ತಾರೋ ಇಲ್ವೋ ಗೊತ್ತಿಲ್ಲ. ಇವ್ನು ಹಿಂಗೆ ಆಗಿರೋದಕ್ಕೆ ಅವ್ರು ಅಲ್ಲಿ ಅವ್ರ ಕೈಲಿ ಆಗ್ತಾಯಿಲ್ಲ, ನಮ್ಮ ಕೈಲೇ ಆಗ್ತಿಲ್ಲ, ಅವ್ರು ಹಿಂಗೆ ತಡ್ಕೊತಾರೆ. ಸೊ ನಮ್ಗೆ ನ್ಯಾಯ ಸಿಕ್ಕೋವರೆಗೂ ನಾವು ಹೋಗಲ್ಲ. ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಕ್ಯಾಮ್ರಾ ಇಲ್ಲ, CC ಕ್ಯಾಮ್ರಾ ಇಲ್ಲೆಲ್ಲೂ ಇಲ್ಲ. ಪೊಲೀಸ್ ಸ್ಟೇಷನ್ ಇದೆ ಬಟ್ ಕ್ಯಾಮ್ರಾ ಇಲ್ಲ. ಕ್ಯಾಮ್ರಾ ಇದ್ದರೆ ಇಲ್ಲಿಂದನೇ ಆಟೋ ಹೋಗಿದೆ ಗೊತ್ತಾಗ್ಬಿಟ್ಟು, ಬಟ್ ಕ್ಯಾಮ್ರಾ ಇಲ್ಲ. ಎಂಥ ಪೊಲೀಸ್ ಸ್ಟೇಷನ್, ಏನು ಕಾನೂನು ನಡೀತಾ ಇದೆ, ಏನಿದೆ ಅಂತ ಜನಗಳಿಗೆ ಎಲ್ಲಿ ರಕ್ಷಣೆ ಇದೆ? ಪವನ್ ದೊಡ್ಡಬಳ್ಳಾಪುರ ಸರ್. ಅಲ್ಲಿ ಸ್ವಂತ ಊರು ಬಂದರು ಇಲ್ಲಿ ತಿಕ್ಕನಹಳ್ಳಿ. ಅವ್ರು ಇರೋದು ದೊಡ್ಡಬಳ್ಳಾಪುರದಲ್ಲಿ. ಸುಮಾರು ವರ್ಷಗಳಿಂದ ಅವ್ರು ಓದಿದ್ದು ಇಲ್ಲೇ, ಬೆಳೆದಿದ್ದು ಇಲ್ಲೇ ಇರೋದು. ಅವರು ದೊಡ್ಡಬಳ್ಳಾಪುರದಲ್ಲೇ ಇರೋದು. ಜಲಪ ಕಾಲೇಜಲ್ಲಿ ಅಕ್ಕ ಕೆಲಸ ಮಾಡ್ತಾರೆ. ಸೊ ಓದಿಸಿದ್ದೆಲ್ಲ ಇಲ್ಲೇ. ಅವ್ರು ದೊಡ್ಡವರಾದ್ಮೇಲೆ ಕೆಲಸಕ್ಕೆ ಡೈವರ್ ಕೆಲಸ ಮಾಡ್ತಾ ಇದ್ದ, ಆಟೋ ಓಡಿಸ್ತಿದ್ದ. ಈಗೇನೋ ಕಂಪ್ನಿ ಬಸ್ಸು ಓಡಿಸ್ತಿದ್ದ ಸರ್. ಅವರು ಯಾವ ಊರವರು? ಈಗ ನಿಮ್ಗೆ ಅನುಮಾನ ಇರೋಂಥವ್ರು? ಜೋಗಳ್ಳಿ, ಇಲ್ಲಿ ಹುಡುಗಿನೇ. ಅವಳು ಇಲ್ಲೇ ಕಂಪ್ನಿಯಲ್ಲಿ ಕೆಲಸ ಮಾಡೋ ಹುಡುಗಿನೇ, ಆ ಹುಡುಗಿನೂ. ಸೊ ನಮ್ಗೆ ಆ ಹುಡುಗಿ ಮೇಲೆ ಅನುಮಾನ ಇದೆ. ಕರ್ಕೊಬಂದಿದ್ದಾರೆ. ನಮ್ಗೇನೊಂದು ಹೇಳ್ತಿಲ್ಲ ಪೊಲೀಸವರು. ಇನ್ನೊಂದು ಮುಖ್ಯ ಕಾರಣ ಏನಂದರೆ, ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಕ್ಯಾಮ್ರಾ ಇಲ್ಲ ಸರ್. ಏನೋ ಸ್ಟೇಷನ್ ಇದೆಯೋ, ಏನು ಕಾನೂನು ಇದೆಯೋ, ಏನು ಪೊಲೀಸವರು ಇರೋದು ಗೊತ್ತಿಲ್ಲ. ಆಟೋ ಹಿಂಗೆ ಹೋಗಿದೆ, ಕಾರು ಹೋಗಿದೆ. ಈ ಕ್ಷಣಕ್ಕೆ ಅವ್ರನ್ನ ಹಿಡಿಬೇಕಾಗಿತ್ತು, ಬಟ್ ಒಂದು ಕ್ಯಾಮ್ರಾ ಇಲ್ಲ ಸ್ಟೇಷನ್ ಮುಂದೆ. ಸ್ಟೇಷನ್ ಮುಂದೆನೇ ಕೊಲೆ ಆಗಿದೆ. ನಿಮ್ಮ ಹೆಸರು? ನನ್ನ ಹೆಸರು ಅನಿತಾ ಸರ್.